ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಆಫ್ರಿಕಾ ಖಂಡದ ಸುವರ್ಣ ತೀರ ಎಂದೇ ಪ್ರಸಿದ್ಧವಾದ ದೇಶ. ಸಂಸ್ಕೃತಿ, ಇತಿಹಾಸ ಮತ್ತು ಸಹಜ ಸೌಂದರ್ಯದಿಂದ ತುಂಬಿದ ಈ ದೇಶ ಅದುವೇ ಘಾನಾ. ಘಾನಾ ಎಂದರೆ ಬಂಗಾರ ಮತ್ತು ಚಾಕ್ಲೇಟ್ಗೆ ಮಾತ್ರ ಸೀಮಿತವಲ್ಲ. ಈ ದೇಶ ಹೊಂದಿರುವ ನಿಜವಾಗಿಯೂ 10 ಅದ್ಭುತಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಕೋಟೆಗಳು ಮತ್ತು ಕೋಟೆಗಳು. ಘಾನಾದ ಕರಾವಳಿಯನ್ನು ಕ್ಯಾಸ್ಟಲ್ಸ್ ಆಫ್ ಫೋರ್ಟ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ 40ಕ್ಕೂ ಹೆಚ್ಚು ಕೋಟೆಗಳಿವೆ. ಇವುಗಳಲ್ಲಿ ಬಹುಪಾಲು 15ನೇ ಮತ್ತು 18ನೇ ಶತಮಾನಗಳಲ್ಲಿ ಯುರೋಪಿಯನ್ ವ್ಯಾಪಾರಿಗಳು, ವಿಶೇಷವಾಗಿ ಪೋರ್ಚುಗೀಸ್ ಮತ್ತು ಬ್ರಿಟಿಷರಿಂದ ನಿರ್ಮಿಸಲ್ಪಟ್ಟವಾಗಿವೆ. ಈ ಕೋಟೆಗಳು ಟ್ರಾನ್ಸ್ ಅಟ್ಲಾಂಟಿಕ್ ಗುಲಾಮಗಿರಿ ವ್ಯಾಪಾರದ ಕೇಂದ್ರಗಳಾಗಿದ್ದವು. ಇಂದು ಯುನೆಸ್ಕೋವಿನ ವಿಶ್ವ ಪರಂಪರೆಯ ತಾಣವಾಗಿರುವ ಈ ಕೋಟೆಗಳು ಬಲವಾದ ಮತ್ತು ದುಃಖದ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 2, ಆಫ್ರಿಕಾದ ಮೊದಲ ಸ್ವತಂತ್ರ ರಾಷ್ಟ್ರ. ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವಾತಂತ್ರ್ಯ ಪಡೆದ ಆಫ್ರಿಕಾದ ಮೊದಲ ಉಪಸಹಾರಾ ರಾಷ್ಟ್ರ ಯಾವುದೆಂದರೆ ಅದುವೇ ಘಾನಾ. 1957ರ ಮಾರ್ಚ್ 6ರಂದು ಮಹಾನ್ ನಾಯಕ ಡಾಕ್ಟರ್ ಕ್ವಾಮೆ ನಕ್ರುಮಾ ನೇತೃತ್ವದಲ್ಲಿ ಘಾನಾ ಸಂಪೂರ್ಣ ಸ್ವಾತಂತ್ರ್ಯದ ದೇಶವಾಯಿತು. ಇದು ಸಂಪೂರ್ಣ ಆಫ್ರಿಕಾ ಖಂಡದಲ್ಲಿಯೇ ವಿಮೋಚನೆಯ ಹೊಸ ಯುಗದ ಸಂಕೇತವಾಯಿತು. ಫ್ಯಾಕ್ಟ್ ನಂಬರ್ 3, ವಿಶ್ವದ 2ನೇ ದೊಡ್ಡ ಕೃತಕ ಜಲಾಶಯ. ಘಾನಾದ ಹೃದಯ ಭಾಗದಲ್ಲಿ ವೋಲ್ಟಾ ಜಲಾಶಯ ಎಂಬ ಒಂದು ಅಗಾಧ ಕೃತಕ ಸಮುದ್ರವಿದೆ. ಇದು ವಿಸ್ತೀರ್ಣದಲ್ಲಿ ವಿಶ್ವದಲ್ಲಿ 2ನೇ ಅತಿದೊಡ್ಡ ಮಾನವ ನಿರ್ಮಿತ ಸರೋವರ. ಈ ಜಲಾಶಯವು ದೇಶದ ಹೆಚ್ಚಿನ ವಿದ್ಯುತ್ ಅಗತ್ಯವನ್ನು ಪೂರೈಸುವ ಅಕೋಸೊಂಬೊ ಜಲವಿದ್ಯುತ್ ಯೋಜನೆಗೆ ಶಕ್ತಿ ನೀಡುತ್ತದೆ. ಇದರ ಸುತ್ತಲೂ ನೀರಿನಲ್ಲಿ ಮುಳುಗಿರುವ ಅರಣ್ಯಗಳು ಮತ್ತು ದ್ವೀಪಗಳು ಅತ್ಯಂತ ವಿಶಿಷ್ಟ ಪ್ರಕೃತಿಯ ದೃಶ್ಯವನ್ನು ಸೃಷ್ಟಿಸಿವೆ. ಫ್ಯಾಕ್ಟ್ ನಂಬರ್ 4, ಚಾಕ್ಲೇಟ್ನ ಮೂಲ. ಘಾನಾ ವಿಶ್ವದ 2ನೇ ಅತಿದೊಡ್ಡ ಕೋಕೋ ಬೀಜ ಉತ್ಪಾದಕ ದೇಶವಾಗಿದೆ. ಇಲ್ಲಿ ಬೆಳೆಯುವ ಉತ್ತಮ ಗುಣಮಟ್ಟದ ಕೋಕೋ ಬೀಜಗಳು ನಿಮ್ಮ ಪ್ರೀತಿಯ ಚಾಕ್ಲೇಟ್ ಬಾರ್ಗಳ ಆಧಾರ. ಘಾನಾದ ಆರ್ಥಿಕತೆಯಲ್ಲಿ ಕೋಕೋ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಮುಂದಿನ ಸಲ ಚಾಕ್ಲೇಟ್ ತಿನ್ನುವಾಗ ನೀವು ಘಾನಾಗೆ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಫ್ಯಾಕ್ಟ್ ನಂಬರ್ 5, ಸಾಂಪ್ರದಾಯಿಕ ನಾಯಕರ ಕುರ್ಚಿ, ಗೋಲ್ಡನ್ ಸ್ಟೂಲ್. ಘಾನಾದ ಆಶಾಂಟಿ ಸಾಮ್ರಾಜ್ಯವು ತನ್ನ ಶ್ರೀಮಂತ ಸಂಸ್ಕೃತಿಗೆ ಹೆಸರುವಾಸಿ. ಇಲ್ಲಿ ರಾಜರ ಅಧಿಕಾರದ ಸಂಕೇತವೆಂದರೆ ಗೋಲ್ಡನ್ ಸ್ಟೂಲ್ ಅಥವಾ ಸುವರ್ಣ ಸಿಂಹಾಸನ. 1700ರ ದಶಕದಿಂದ ಇರುವ ಈ ಸಿಂಹಾಸನವು ರಾಷ್ಟ್ರೀಯ ಐಕ್ಯತೆ ಮತ್ತು ಆತ್ಮದ ಪ್ರತೀಕವೆಂದು ಪರಿಗಣಿಸಲಾಗಿದೆ. ಇದನ್ನು ಎಂದೂ ಸಾಮಾನ್ಯ ಕುರ್ಚಿಯಂತೆ ಬಳಸುವುದಿಲ್ಲ. ಇದು ಪವಿತ್ರವಾದ ಆಚರಣೀಯ ವಸ್ತು. ಇಂದಿಗೂ ಇದರ ಗೌರವಾರ್ಥ ವಾರ್ಷಿಕ ಉತ್ಸವಗಳಲ್ಲಿ ನಡೆಯುತ್ತಾ ಬಂದಿದೆ. ಫ್ಯಾಕ್ಟ್ ನಂಬರ್ 6, ಸ್ನೇಹಪರ ಮತ್ತು ಆತಿಥ್ಯಶೀಲ ಜನರು. ಘಾನಾದ ನಿಜವಾದ ಸಂಪತ್ತು ಅದರ ಜನರು. ಅವರು ವಿಶ್ವದಲ್ಲೇ ಅತ್ಯಂತ ಸ್ನೇಹಪರ ಮತ್ತು ಆತಿಥ್ಯಶೀಲ ಜನರು. ಅವರ ಸಂಸ್ಕೃತಿಯಲ್ಲಿ ಆಕ್ವಾಬಾ ಅಂದರೆ ಸ್ವಾಗತ ಎಂಬ ಪದಕ್ಕೆ ಬಹಳ ಮಹತ್ವವಿದೆ. ನೀವು ಅಜ್ಞಾತ ಅತಿಥಿಯಾಗಿ ಹೋದರೂ ಸಹ ನಿಮಗೆ ಬೆಂಬಲ ಮತ್ತು ಸ್ನೇಹ ತೋರಿಸುವ ಸಾಧ್ಯತೆ ಹೆಚ್ಚು. ನೀವು ಹೇಗಿದ್ದೀರಿ ಎಂಬ ಪದದ ಅರ್ಥದ ಏಟೇಸೆನೆ ಎಂಬ ಪ್ರಶ್ನೆ ಅವರ ದೈನಂದಿನ ಭಾಷೆಯೊಂದಿಗೆ ಪ್ರಾರಂಭವಾಗುತ್ತದೆ. ಫ್ಯಾಕ್ಟ್ ನಂಬರ್ 7, ರೆಕ್ಕೆ ಇಲ್ಲದ ಹೆಡ್ಜಾಗ್, ಪೆಂಗೋಲಿನ್. ಘಾನಾದ ರಾಷ್ಟ್ರೀಯ ಪ್ರಾಣಿ ಪೆಂಗೋಲಿನ್. ಶೆಲ್ಫ್ಗಳಿಂದ ಆವೃತವಾದ ಇರುವೆಗಳನ್ನು ತಿನ್ನುವ ನಿಜವಾದ ರೆಕ್ಕೆ ಇಲ್ಲದ ಹೆಡ್ಜಾಗ್. ದುರಾದೃಷ್ಟವಶಾತ್ ಇದು ವಿಶ್ವದಲ್ಲಿ ಅತ್ಯಂತ ಅನಧಿಕೃತ ವ್ಯಾಪಾರವಾಗುವ ಸ್ತನಿ. ಘಾನಾ ಇದನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಿದೆ. ಸಂರಕ್ಷಣೆ ಮತ್ತು ಅರಿವನ್ನು ಹೆಚ್ಚಿಸಲು ಇದು ಪ್ರಯತ್ನಿಸುತ್ತದೆ. ಇದು ವಿಶಿಷ್ಟ ಮತ್ತು ಮೋಹಕ ಪ್ರಾಣಿ.
ಫ್ಯಾಕ್ಟ್ ನಂಬರ್ 8, ಪ್ರಪಂಚದ ಅತಿದೊಡ್ಡ ಕೃತಕ ಹುಡುಗಾಟಿಕೆಯ ಸರೋವರ. ಕೃತಕವಾದರೂ ಪ್ರಕೃತಿಯ ಸೃಷ್ಟಿಯಾದ ಒಂದು ಅದ್ಭುತ ಸ್ಥಳ ಬೊಸಂಟ್ವೆ ವೆಟ್ಲ್ಯಾಂಡ್ಸ್. ಇದನ್ನು ವಾಸ್ತವವಾಗಿ ವರ್ಷಗಳ ಹಿಂದೆ ವಜ್ರಗಳನ್ನು ಶೋಧಿಸಲು ತೋಡಲಾಯಿತು. ಆದರೆ ಇಲ್ಲಿ ವಜ್ರಗಳು ಸಿಗಲಿಲ್ಲ, ಬದಲಾಗಿ ನೀರು ತುಂಬಿಕೊಂಡು ಪ್ರಪಂಚದ ಅತಿದೊಡ್ಡ ಮಾನವ ನಿರ್ಮಿತ ಹುಡುಗಾಟಿಕೆಯ ಸರೋವರ ಆಯಿತು. ಈಗ ಇದು ನೂರಾರು ಪಕ್ಷಿ ಪ್ರಭೇದಗಳ ಆವಾಸ ಸ್ಥಾನ ಮತ್ತು ಜೈವಿಕ ವೈವಿಧ್ಯದ ಕೇಂದ್ರವಾಗಿದೆ. ಫ್ಯಾಕ್ಟ್ ನಂಬರ್ 9, ಜೀವಂತ ಸಂಸ್ಕೃತಿಯ ಕೇಂದ್ರ, ಸಾಂಪ್ರದಾಯಿಕ ಬಟ್ಟೆಗಳು ಮತ್ತು ನೃತ್ಯ. ಘಾನಾ ತನ್ನ ಕಲಾತ್ಮಕ ಅಭಿವ್ಯಕ್ತಿಗೆ ಪ್ರಸಿದ್ಧಿ. ಅವರ ಸಾಂಪ್ರದಾಯಿಕ ಬಟ್ಟೆ ಕೆಂಟೆ ಬಣ್ಣದ ಮತ್ತು ವಿನ್ಯಾಸಗಳಲ್ಲಿ ಅದ್ಭುತವಾಗಿದೆ. ಪ್ರತಿ ವಿನ್ಯಾಸಕ್ಕೂ ಒಂದು ವಿಶೇಷ ಅರ್ಥ ಮತ್ತು ಸಂದೇಶ ಇರುತ್ತದೆ. ಹಾಗೆಯೇ ಡ್ರಮ್ ಮತ್ತು ನೃತ್ಯ ಅವರ ಜೀವನದ ಒಂದು ಭಾಗ. ಅಡೋವಾ, ಆಗ್ಜಾ ನೃತ್ಯಗಳ ಪ್ರಕಾರಗಳು ಪ್ರತಿ ಹಬ್ಬ, ಸಂಭ್ರಮ ಮತ್ತು ಸಾಮಾಜಿಕ ಘಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಫ್ಯಾಕ್ಟ್ ನಂಬರ್ 10, ಅಂತರಿಕ್ಷ ವೀಕ್ಷಣೆಗೆ ಅತ್ಯುತ್ತಮ ಸ್ಥಳ. ರಾತ್ರಿ ಆಕಾಶವನ್ನು ಪ್ರೀತಿಸುವವರಿಗೆ ಘಾನಾ ಒಂದು ಸ್ವರ್ಗ. ದಕ್ಷಿಣ ಗೋಲಾರ್ಧದಲ್ಲಿ ಆಕಾಶಗಂಗೆಯನ್ನು ನೋಡಲು ಅತ್ಯುತ್ತಮ ಸ್ಥಳಗಳಲ್ಲಿ ಘಾನಾ ದೇಶವೂ ಒಂದು. ದೂರದ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಬೆಳಕಿನ ಮಾಲಿನ್ಯದಿಂದಾಗಿ ನಕ್ಷತ್ರಗಳು, ಗ್ರಹಗಳು ಮತ್ತು ಆಕಾಶಗಂಗೆಯ ಸುರುಳಿಯು ಖಚಿತವಾಗಿ ಕಾಣಿಸುತ್ತದೆ. ಇದು ನಮ್ಮ ವಿಶಾಲ ಬ್ರಹ್ಮಾಂಡದ ಅದ್ಭುತ ಅನುಭವ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗಿದ್ದವು ಘಾನಾದ 10 ಅದ್ಭುತಗಳು. ಈ ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.